ರೇಣುಕಾಸ್ವಾಮಿ ಮಾದರಿ ಮತ್ತೊಂದು ಬ್ರೂಟಲ್ ಅಟ್ಯಾಕ್ ನಡೆದಿದೆ. ಹುಡುಗಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯುವಕನ ಬಟ್ಟೆ ಬಿಚ್ಚಿ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ. ಬಯಲಿನಲ್ಲಿ ಬಟ್ಟೆ ಬಿಚ್ಚಿಸಿ ಅಮಾನವೀಯವಾಗಿ ಹಲ್ಲೆಯನ್ನ ಮಾಡಲಾಗಿದೆ. ಪಟ್ಟಣಗೆರೆಯಲ್ಲಿ ರೇಣುಕಾಸ್ವಾಮಿಯನ್ನ ಹಲ್ಲೆ ಮಾಡಲಾಗಿತ್ತು, ಕೊಲ್ಲಲಾಗಿತ್ತು. ಹುಡುಗಿ ವಿಚಾರಕ್ಕೆ ಯುವಕನ ಬಟ್ಟೆ ಬಿಚ್ಚಿ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ. ಬಯಲಿನಲ್ಲಿ ಬಟ್ಟೆ ಬಿಚ್ಚಿಸಿ ಅಮಾನವೀಯವಾಗಿ ಹಲ್ಲೆ ಮಾಡಲಾಗಿದೆ. ರಕ್ಕಸ ಮನಸ್ಥಿತಿಯ 5-6 ಯುವಕರಿಂದ ಈ ಕೃತ್ಯ ಎನ್ನುವಂತಹದ್ದು ದೃಶ್ಯಗಳು ಸಾಕ್ಷಿ ನೀಡ್ತಾ ಇದೆ. ಹಲ್ಲೆಯ ದೃಶ್ಯಗಳು ಬಲು ಭೀಕರವಾಗಿದೆ. ಸಾರ್ವಜನಿಕವಾಗಿ ತೋರಿಸೋದಕ್ಕೆ ಅನರ್ಹ. ಅದು ಅವುಗಳನ್ನು ನಿಮಗೆ ತೋರಿಸಲಾಗದಷ್ಟು ಭಯಾನಕ, ಅತ್ಯಂತ ಬ್ರೂಟಲ್ ವಿಡಿಯೋ ವೈರಲ್ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಪೈಶಾಚಿಕ ಕೃತ್ಯವೆಸಗಿದ ಆರೋಪಿಗಳನ್ನ ಈಗಾಗಲೇ ವಿಚಾರಣೆ ಮಾಡಿ ಬಂಧನ ಮಾಡಲಾಗಿದೆ. ರೇಣುಕಾಸ್ವಾಮಿ ಪ್ರಕರಣ ಬಂದಾಗ ಆ ಪ್ರಕರಣದ ಆರೋಪಿಯನ್ನ ಸುಖ ಸುಮ್ಮನೆ ಎಳೆದು ತರಬೇಡಿ ಅಂತ ನಾವು ವರದಿ ಮಾಡಿದಾಗಲೆಲ್ಲವೂ ಕೂಡ ನಿಮ್ಮ ಕಾಮೆಂಟ್ ನಲ್ಲಿ ಒಂದು ಸಲಹೆ ಇರ್ತಾ ಇತ್ತು. ಈ ಕಾರಣಕ್ಕೋಸ್ಕರನೇ ಬಾಯ್ ಬಡಕತ್ತಾ ಇದ್ದಿದ್ದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನ ವೈಭವೀಕರಿಸಬೇಡಿ. ನೋಡಿ, ಆ ದೃಶ್ಯವನ್ನ ಗಮನಿಸ್ತಾ ಇದ್ದೀರಲ್ಲ, ಈ ಮೂದೇವಿಗಳಿಗೆ, ಈ ಸೈತಾನರಿಗೆ ಪ್ರೇರಣೆಯಾಗಿದ್ದು ಯಾರು ಗೊತ್ತಾ? ಸೆಲೆಬ್ರಿಟಿಗಳ ಹೈ ಪ್ರೊಫೈಲ್ ಪ್ರಕರಣವನ್ನ ವೈಭವೀಕರಿಸಿದ್ರೆ ನಿಮ್ಮ ಹೊಟ್ಟೆ ತುಂಬುತ್ತೆ ಅಂತ ಹೇಳಿ ಮಾಧ್ಯಮವನ್ನ ದೂಷಣೆ ಮಾಡ್ತಾ ಇದ್ದ ಕಪಿಗಳಿಗೆ ಈಗ ಉತ್ತರ ಕೊಡ್ತಾ ಇದ್ದೀವಿ. ಆ ಮಂಗಗಳಿಗೆ ಒಬ್ಬ ಸೆಲೆಬ್ರಿಟಿ ಕೆಮ್ಮಿದ್ರೆ ಅದೇ ತರಹ ಕೆಮ್ಮಬೇಕು, ಅದೇ ತರ ಅನುಕರಿಸಬೇಕು ಅಂತ ಹೇಳಿ ಅಭಿಮಾನಿಗಳು ಉನ್ಮಾದದಿಂದ ಕಾಯ್ತಾ ಇರ್ತಾರೆ ಆ ವಿದ್ಯೆ ಕಲಿಯೋದಕ್ಕೋಸ್ಕರ. ಸೆಲೆಬ್ರಿಟಿಗಳು ಮಾಡಿದ್ದೆಲ್ಲವನ್ನ ಪ್ರೇರಣೆಯಾಗಿ ತೆಗೆದುಕೊಳ್ಳೋ ಸಾಧ್ಯತೆಗಳಿರ್ತಾವೆ. ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗಬಾರದು ಅನ್ನೋ ಕಾರಣಕ್ಕೋಸ್ಕರ ನೋಡಿ, ಇವತ್ತು ತನ್ನ ಮಾಜಿ ಪ್ರೇಯಸಿಗೆ ಸಂದೇಶವೊಂದನ್ನು ಕಳುಹಿಸಿದ ಅನ್ನೋ ಕಾರಣಕ್ಕೋಸ್ಕರ ಈತನ ಮಾಜಿ ಪ್ರೇಯಸಿ ಆಕೆಯ ಹಾಲಿ ಪ್ರೇಯಸಿ ಯಾರಿದ್ನೋ ಓಡೋಡ್ಕೊಂಡು ಬಂದ ಈತನನ್ನ ಕಿಡ್ನಾಪ್ ಮಾಡ್ತಾರೆ ಒಂದು ಸ್ಥಳದಿಂದ. ನೋಡಿ, ಈ ಭೀಕರ ಘಟನೆಯನ್ನು ಎಳೆಯಾಗಿ ಹೇಳ್ತಾ ಇದ್ದೀನಿ. ಈತನನ್ನ ವಾಹನದಲ್ಲಿ ಕಿಡ್ನಾಪ್ ಮಾಡಿ ಜನಸಂಚಾರ ಇಲ್ಲದ ಪ್ರದೇಶವನ್ನ ಆಯ್ಕೆ ಮಾಡ್ಕೋತಾರೆ. ಅವತ್ತು ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆಸಿ ಪಟ್ಟಣಗೆರೆ ಶೆಡ್ಡಿಗೆ ಹೆಂಗ್ ಕರ್ಕೊಂಡು ಹೋದ್ರೋ ಹಂಗೆ ಈತನನ್ನ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾರೆ. ರೇಣುಕಾಸ್ವಾಮಿಯನ್ನು ಕೂಡ ಬಟ್ಟೆ ಬಿಚ್ಚಲಾಗಿತ್ತು, ಈ ಯುವಕನನ್ನು ಕೂಡ ಬಟ್ಟೆ ಬಿಚ್ಚಲಾಗಿತ್ತು. ರೇಣುಕಾಸ್ವಾಮಿಯ ಮರ್ಮಾಂಗಕ್ಕೂ ಕೂಡ ಒದೆಯಲಾಗಿತ್ತು. ಈ ಯುವಕನ ಮರ್ಮ ಭಾಗಕ್ಕೂ ಕೂಡ ಶೈತಾನರ ಕಾಲು ಪಾದಗಳಿಂದ ಪ್ರಹಾರ ನಡೆದಿದೆ. ದೃಶ್ಯಗಳು ಸಾಕ್ಷಿ ಹೇಳ್ತಾ ಇದೆ. ಸಾಕಷ್ಟು ದೃಶ್ಯಗಳಿದೆ, ಸಾರ್ವಜನಿಕವಾಗಿ ತೋರಿಸೋದಕ್ಕಾಗಲ್ಲ. ಹೃದಯ ದುರ್ಬಲ ಇರುವವರಿಗೆ ಅದು ಆಘಾತ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ತೋರಿಸೋ ಪ್ರಯತ್ನ ನಾವು ಮಾಡಲ್ಲ. ಸೊ ಈತನನ್ನ ಅತ್ಯಂತ ಪೈಶಾಚಿಕವಾಗಿ ಮನುಷ್ಯ ಮಕ್ಕಳು ಬದುಕೋದಕ್ಕೂ ಕೂಡ ಭಯಪಡಬೇಕು ಆ ತರಹ ಹೊಡೆದಿದ್ದಾರೆ ಅವರು ಬದುಕಿರುವ ವಾತಾವರಣವನ್ನ ನಾವೇನಾದ್ರೂ ಊಹೆ ಮಾಡ್ಕೊಂಡ್ರೂ ಕೂಡ ಭಯ ಆಗುತ್ತೆ. ಜನರೆಡೆಯಲ್ಲಿ ಭಯವನ್ನು ಉತ್ಪಾದಿಸುವ ಭಯಾನಕವಾದ ದೃಶ್ಯ ಅದು. ಆತ ಕಾಡಿ ಬೇಡ್ಕತಾನೆ, ನಾನು ಬಿಟ್ಬಿಡಿ, ನಾನು ಸತ್ತು ಬಿಡ್ತೀನಿ ಅಂತಾನೆ. ನಿಮ್ಮ ಪೆಟ್ಟು ತಿಂದು ನೋವು ಅನುಭವಿಸುವುದಕ್ಕಿಂತಲೂ ನಾನು ಸಾಯೋದು ಮೇಲು ಅಂತ ಹೇಳಿ ಆ ಯುವಕ ನಿರ್ಧಾರ ಮಾಡ್ಕೊಂಡಿದ್ದ. ಒಂದೊಂದು ಹೊಡೆತ, ರಣಭೀಕರವಾದಂತಹ ಹೊಡೆತ ಆ ಯುವಕರದ್ದು. ಈ ಮುಠಾಳರು ಅವರ ಹಿನ್ನೆಲೆ ಚೆಕ್ ಮಾಡ್ಕೊಳ್ಳಿ, ಕ್ರಿಮಿನಲ್ ಹಿನ್ನೆಲೆಗಳಿದಾವೆ. ವೆರಿ ಟ್ರೈನ್ಡ್ ಆಗಿ ಹೊಡೆಯೋ ತರ ಭಾಸವಾಗ್ತಾ ಇದೆ. ಅದರಲ್ಲಿ ಬೆನ್ನಿನ ಕೆಳಗೆ ಹೊಡೆದ್ರೆ ಗುರುತು ಕಾಣದ ಹಾಗೆ ಅಗಾಧವಾದ ನೋವುಗಳು ಅನುಭವಿಸಬಹುದು ಅಂತ ಯಾರಿಗೆ ಗೊತ್ತಿದೆಯೋ ಅಂಥವರೇ ಹೊಡೆಯೋ ತರ ಹೊಡೆದಿದ್ದಾನೆ ಒಬ್ಬ. ಅದರಲ್ಲಿ ಭಯಂಕರವಾಗಿ ಹೊಡೆದಿದ್ದಾನೆ. ಆತನ ಪ್ಯಾಂಟ್ ಬಿಚ್ಚಿಸಿದ್ದಾರೆ, ಖಾಸಗಿ ಅಂಗಾಂಗಗಳಿಗೂ ಕೂಡ ಹೊಡೆದಿದ್ದಾರೆ. ಯಾರಿಗೆ ಮೆಸೇಜ್ ಹೋಗಿತ್ತೋ ಆ ಹುಡುಗಿ ಕೂಡ ಅಲ್ಲೇ ಇದ್ಲು. ತುದಿಲ್ ನಗ್ತಾ ಇದೆ ಆ ಹುಡುಗಿ ಈತನಿಗೆ ಹೊಡಿಬೇಕಾದ್ರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ರೇಣುಕಾಸ್ವಾಮಿಯ ಬಾಡಿಯ ಹತ್ತಿರ ಪವಿತ್ರ ಗೌಡ ಇದ್ದಳು ಎನ್ನುವಂತಹ ಚಾರ್ಜ್ ಶೀಟ್ ನಲ್ಲಿ ಏನು ಉಲ್ಲೇಖ ಆಗಿತ್ತೋ ಅದೇ ತರಹ ಈತನಿಗೆ ಹೊಡಿಬೇಕಾದ್ರೆ ಈತ ಯಾರಿಗೆ ಮೆಸೇಜ್ ಕಳುಹಿಸಿಕೊಟ್ಟಿದ್ನೋ ಆಕೆ ಅಲ್ಲೇ ಇದ್ಲು ಅಂತ ಆ ದೃಶ್ಯ ಹೇಳ್ತಾ ಇದೆ. ನಟ ದರ್ಶನ್ ಪ್ರಕರಣ ಮುನ್ನೆಲೆಗೆ ಬಂದಾಗ ಮಾಧ್ಯಮದವರು ಬಾಯ್ ಬಡ್ಕೋತಿದ್ದಾರೆ ಅನ್ನುವಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈ ದೃಶ್ಯ ನೋಡಿ. ಹೃದಯ ಇದ್ದವರು ಸಹಿಸೋದಿಲ್ಲ ಈ ದೃಶ್ಯನ.
ಆ ಪೈಶಾಚಿಕ ಸೈತಾನರು ಉಲ್ಲೇಖ ಮಾಡಿದ್ದೇನು ಗೊತ್ತಾ? ನಿನ್ನನ್ನು ರೇಣುಕಾ ಸ್ವಾಮಿಗೆ ಹೊಡೆದಂಗೆ ಹೊಡಿತೀವಿ ಅಂತ. ರೇಣುಕಾ ಸ್ವಾಮಿಯ ಬಟ್ಟೆ ಬಿಚ್ಚಲಾಗಿತ್ತು, ಇಲ್ಲೂ ಕೂಡ ಈ ಯುವಕನ ಬಟ್ಟೆ ಬಿಚ್ಚಲಾಗಿದೆ. ರೇಣುಕಾ ಸ್ವಾಮಿಯ ಮರ್ಮ ಭಾಗಕ್ಕೆ ಪಾದ ಪ್ರಹಾರವನ್ನ ಮಾಡಲಾಗಿತ್ತು, ಇಲ್ಲೂ ಕೂಡ ಈ ಯುವಕನ ಮರ್ಮ ಭಾಗಕ್ಕೆ ಪಾದ ಪ್ರಹಾರ ಆಗಿದೆ. ಅಲ್ಲೂ ಕೂಡ ಪವಿತ್ರ ಗೌಡ ಇದ್ಲು, ಇಲ್ಲೂ ಕೂಡ ಈ ಯುವಕನ ಮಾಜಿ ಪ್ರೇಯಸಿ ನಿಂತ್ಕೊಂಡು ತುದಿಲಿ ಕಿರ್ರಂತ ನಗ್ತಿದ್ದಾಳೆ. ಅದರರ್ಥ ಯುವಕರಿಗೆ ಆಕೆ ಪ್ರವೋಕ್ ಮಾಡಿದ್ದ ಅಥವಾ ಹೊಡೆಯೋದಕ್ಕೆ ಮತ್ತಷ್ಟು ಪ್ರಚೋದನೆ ಮಾಡಿದ್ದ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ ತೆಗೆದು ನೋಡಿದ್ರೆ ನಿಮಗೆ ಉಲ್ಲೇಖ ಇದೆ ಅದರಲ್ಲಿ. ಅದಾದ ನಂತರ ಆತನ ದೇಹದ ಎಲ್ಲಾ ಭಾಗಗಳಿಗೂ ಕೂಡ ಪೆಟ್ಟು ಕೊಡಲಾಗಿತ್ತು. ಅತ್ಯಂತ ಪೈಶಾಚಿಕವಾಗಿ ಹೊಡೆಯಲಾಗಿದೆ. ಅತ್ಯಂತ ಭೀಕರ ದೃಶ್ಯ ನಿಮಗೆ ತೋರಿಸೋದಕ್ಕಾಗಲ್ಲ, ಕಾರಣ ಗರ್ಭಿಣಿ ವೃದ್ಧೆಯರು ಅದನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.